Hello everyone, this is Sindhu, Assistant Professor, Department of Economics, GFGC, Mitigation. In our previous class, we discussed the sectoral view of development. In that, we discussed introduction part of various sectors. Today we are going to discuss about agriculture and allied activities. ಕೃಷಿ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಇದು ಲಾಸ್ಟ್ ಚಾಪ್ಟ್ರು ಅಭಿವೃದ್ಧಿ ವಲಯವಾರು ನೋಟ ಇದರಲ್ಲಿ ವಿವಿಧ ವಲಯಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ. ಸೊ ಇಷ್ಟು ವಲಯಗಳಿರ್ತವೆ, ಯಾವ್ಯಾವ ದೇಶಗಳಲ್ಲಿ ವಲಯಗಳು ಚೇಂಜ್ ಆಗ್ತಾ ಹೋಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಈವನ್ ಡೆವಲಪ್ಡ್ ಕಂಟ್ರೀಸಲ್ಲಿ ಚೇಂಜಸ್ ಆಗುತ್ತೆ. ಪ್ರೈಮರಿ ಸೆಕ್ಟಾರಲ್ಲಿ ಇಂಡಸ್ಟ್ರಿ ಇರುತ್ತೆ, ಏಕೆಂದರೆ ಅಲ್ಲಿ ಮೇಜರ್ ಡಿಪೆಂಡೆನ್ಸಿ ಇಂಡಸ್ಟ್ರಿ ಮೇಲಿರುತ್ತೆ. ಬಟ್ ನಮ್ಮಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ನಾವು ಪ್ರೈಮರಿ ಸೆಕ್ಟಾರ್ನ ಅಂತ ಹೇಳಿಬಿಟ್ಟು ಅಗ್ರಿಕಲ್ಚರ್ನೇ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಇನ್ ದಿಸ್ ಸೆಷನ್ ವಿ ಮೇನ್ಲಿ ಕಾನ್ಸಂಟ್ರೇಟೆಡ್ ಆನ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್. ಕೃಷಿ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ಅದು ಕೃಷಿ. ನಮ್ಮ ಇಡೀ ಜಗತ್ತಿನಾದ್ಯಂತ ನಮಗೆ ಆಹಾರದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕೃಷಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ನಮಗೆ ಬೇಕಿರ್ತಕ್ಕಂಥ ಫುಡ್ ಸೋರ್ಸನ್ನು ನಮಗೆ ಗ್ರೋ ಮಾಡಿಕೊಡ್ತಕ್ಕಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್. ಸೊ ನಾವು ಇವತ್ತು ಜೀವಿಸಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮನುಷ್ಯ ಊಟ ಇಲ್ದಲೇ ಬದುಕೋ ಸಂದರ್ಭ ಬಹಳ ಕಷ್ಟ. ನಾವು ಹೇಳ್ತೀವಿ ಇಷ್ಟು ದಿವಸ ಬದುಕಿದ್ರು ಊಟ ಇಲ್ದಲೇ ನೀರಿಲ್ದಲೇ ಅಂತ ಹೇಳಿಬಿಟ್ಟು, ಬಟ್ ಎಲ್ಲರಿಂದನೂ ಅದು ಸಾಧ್ಯ ಆಗ್ದಲೇ ಇರ್ತಕ್ಕಂಥ ಮಾತು. ಸೊ ನಾವು ಬದುಕ್ತಾ ಇದ್ದೀವಿ, ನಮ್ಮ ಬದುಕಿನ ಮೂಲ ಅಂತ ಹೇಳಿದರೆ ಅದು ಕೃಷಿನೇ. ನಾವೇನೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಲಿ, ಸರ್ವಿಸ್ ಸೆಕ್ಟರ್ಸ್ಗಳನ್ನ ಸ್ಟಾರ್ಟ್ ಮಾಡಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದ್ರೂ ಕೂಡ ನಮಗೆ ಬೇಕಿರ್ತಕ್ಕಂಥದ್ದು ಕನ್ಸ್ಯೂಮ್ ಮಾಡಲಿಕ್ಕೆ, ನಮ್ಮ ಹಂಗ್ರಿಯನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಅಗ್ರಿಕಲ್ಚರ್. ಸೊ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಗ್ರಿಕಲ್ಚರಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ಬರ್ತವೆ ಅಂತ ಹೇಳಿಬಿಟ್ಟು. ಸೊ ಕೃಷಿ ಆಧಾರಿತ ಚಟುವಟಿಕೆಗಳು, ಕೃಷಿಯನ್ನು ಆಧರಿಸಿರ್ತಕ್ಕಂಥ ಚಟುವಟಿಕೆಗಳು, ಕೃಷಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಚಟುವಟಿಕೆಗಳು, ಅಥವಾ ಕೃಷಿಯ ಉದ್ದೇಶದಿಂದ ಪ್ರಾರಂಭವಾಗಿ ನಂತರ ಅದನ್ನೇ ಕಸುಬನ್ನಾಗಿ ಉಪಕಸುಬನ್ನಾಗಿ ಮಾರ್ಪಾಡು ಮಾಡಿಕೊಂಡಿರ್ತಕ್ಕಂಥ ಚಟುವಟಿಕೆಗಳು. ಸೊ ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ತಿರೋ ಹಾಗೆ ಕಲ್ಟಿವೇಷನ್ ಆಗ್ತಾಯಿದೆ, ದಟ್ ಮೀನ್ಸ್ ಕೃಷಿ. ಹಾಗೆಯೇ ಪಶುಸಂಗೋಪನೆ, ಹೈನುಗಾರಿಕೆ ನಡೀತಾ ಇದೆ, ತೋಟಗಾರಿಕೆ ನಡೀತಾ ಇದೆ. ಬಾಳೆ ತೋಟದ ಒಂದು ಪಿಕ್ಚರ್ ನಾನು ಹಾಕಿದ್ದೀನಿ ಇಲ್ಲಿ. ಹಾರ್ಟಿಕಲ್ಚರ್, ಹೂಗಳನ್ನು ಬೆಳೀತಕ್ಕಂಥದ್ದು. ಸೊ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳನ್ನ ನಾವು ಕೃಷಿ ವಲಯದಲ್ಲಿ ನೋಡ್ತೀವಿ. ಈಗ ನಾವು ಸುಮಾರು ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕಾನ್ಸೆಪ್ಟನ್ನು, ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಮೇಯ್ನ್ಲಿ ನಾವಲ್ಲಿ ಕನ್ಸಿಡರ್ ಮಾಡೋದಾದರೆ ಫಸ್ಟ್ ಪ್ರೈಮರಿ ಸೆಕ್ಟರಲ್ಲಿ ಬರ್ತಕ್ಕಂಥದ್ದು ಕೃಷಿ. ಕೃಷಿಗೆ ಸಂಬಂಧಪಟ್ಟಂಥ ಕೃಷಿ ಆಧಾರಿತ ಚಟುವಟಿಕೆಗಳನ್ನ ಹೇಳೋದಾದರೆ ಫಿಶರಿಂಗ್, ಮೀನುಗಾರಿಕೆ ಬರುತ್ತೆ, ಪಶುಸಂಗೋಪನೆ ಬರುತ್ತೆ, ಇನ್ನುಳಿದಂತೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆ, ಇವೆಲ್ಲವೂ ಕೂಡ ಕೃಷಿಯನ್ನು ಆಧರಿಸಿರ್ತಕ್ಕಂಥ ಚಟುವಟಿಕೆಗಳು. ಫಾರೆಸ್ಟ್ರಿ, ಅರಣ್ಯಗಾರಿಕೆ, ಗಣಿಗಾರಿಕೆ, ಮಿನರಲ್ ಎಕ್ಸ್ಟ್ರಾಕ್ಷನ್, ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮಗೆ ಕೃಷಿ ಆಧಾರಿತ ಚಟುವಟಿಕೆಗಳು ಅಂತ ಹೇಳಿಬಿಟ್ಟು ನಾವು ಪರಿಗಣಿಸ್ತಾ ಬರ್ತೀವಿ. ಸೊ ನಮಗೆ ಈ ಚಟುವಟಿಕೆಗಳು ಏನು ಅಂತ ಹೇಳಿದರೆ ಬೇಸಿಕಲಿ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಆರ್ ಕನ್ಸಿಡರ್ಸ್ ಟು ಬಿ mainstay of the Indian economy. So they contribute nearly 22% of the GDP of India. Nearly ವೇರಿಯೇಷನ್ಸ್ ಆಗ್ತಾ ಇರುತ್ತೆ. 17 to 20% ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ನ್ಯಾಚುರಲ್ ರಿಸೋರ್ಸನ್ನು ಯುಟಿಲೈಸ್ ಮಾಡಿಕೊಂಡು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಮೇನ್ ಸ್ಟೇ ಆಫ್ ದ ಇಂಡಿಯನ್ ಎಕಾನಮಿ.
ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಕೃಷಿ ಆಧಾರಿತ ಚಟುವಟಿಕೆಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. So basically they are the important source of raw materials and demand for many industrial products, particularly fertilizers, pesticides, agriculture implements and variety of consumer goods. ನಮಗೆ ಅಗ್ರಿಕಲ್ಚರ್ ಜಸ್ಟ್ ಫುಡ್ ಸೋರ್ಸ್ ಅಂತ ಅಷ್ಟೇ ಅಲ್ಲ, ಆಹಾರದ ಮೂಲ ಅಂತ ಅಷ್ಟೇ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸಾಕಷ್ಟು ಕೈಗಾರಿಕೆಗಳಿಗೆ ಅಗ್ರಿಕಲ್ಚರ್ ಏನಿದೆ ಅದು ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಾ ಇದೆ. ನಮಗೆಲ್ಲ ಗೊತ್ತೇ ಇದೆ, ನಮಗೆ ಶುಗರ್ ಕೇನ್, ನಮಗೆ ಸಕ್ಕರೆ ಕೈಗಾರಿಕೆಗಳಿಗೆ ಮೂಲನೇ ಕೃಷಿ. ನಮಗೆ ಕಬ್ಬನ್ನು ಬೆಳೀತಕ್ಕಂಥದ್ದು ಕೃಷಿ ವಲಯದಿಂದ, ರಾ ಮೆಟೀರಿಯಲ್ ಕಬ್ಬನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಕೃಷಿಯಿಂದ ಸಕ್ಕರೆ ಕೈಗಾರಿಕೆಗೆ, ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಹತ್ತಿ ಬರ್ತಕ್ಕಂಥದ್ದು ಕೃಷಿಯಿಂದ. ಈಗ ನಾವು ಫರ್ನಿಚರ್ಸ್ನೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಸೊ ಫರ್ನಿಚರ್ಸ್ ಆಗಬೇಕಂದ್ರೆ ನಮಗೆ ವುಡ್ ಬೇಕು, ಮರಗಳು ಬೇಕು, ಫಾರೆಸ್ಟ್ರಿ ಅರಣ್ಯಗಾರಿಕೆಯಿಂದ ಸಿಗ್ತಕ್ಕಂಥದ್ದು. ಮತ್ಸ್ಯ ಉದ್ಯಮ, ಸೊ ಅದು ಕೂಡ ಫಿಶರಿಂಗಿಂದ ನಮಗೆ ಸಿಗ್ತಕ್ಕಂಥದ್ದು. ತುಂಬ ಸೋರ್ಸಸ್ ಇದೆ, ತುಂಬ ರಾ ಮೆಟೀರಿಯಲ್ಸನ್ನು ನಮ್ಮ ಅಗ್ರಿಕಲ್ಚರಿಂದ ಇಂಡಸ್ಟ್ರಿಗೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿನೇ ಇಟ್ ಈಸ್ ನಾಟ್ ಓನ್ಲಿ ಎ ಫುಡ್ ಸೋರ್ಸ್, ಇಟ್ ಈಸ್ ಆಲ್ಸೋ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್. ಅಗ್ರಿಕಲ್ಚರ್, ಕೃಷಿ ಅನ್ನುವಂಥದ್ದು ಕೇವಲ ಆಹಾರದ ಮೂಲವಾಗಿ ಮಾತ್ರ ಉಳಿದಿಲ್ಲ, ಬೇರೆ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳನ್ನು ಒದಗಿಸ್ತಕ್ಕಂತಹ ಒಂದು ಮೂಲವಾಗಿಯೂ ಕೂಡ ಇದು ಉಳಿದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡಿದ ಮಾತ್ರಕ್ಕೆ ಅದು ಫಂಕ್ಷನಿಂಗ್ ಮುಗೀತು ಅಂತ ಅಲ್ಲ. ಇಟ್ ಡಿಮ್ಯಾಂಡ್ ಫಾರ್ ಮೆನಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡುತ್ತೆ, ಜೊತೆಗೆ ಕೆಲವೊಂದು ವಸ್ತುಗಳಿಗೆ ಕೃಷಿಯಿಂದನೇ ಹೆಚ್ಚು ಬೇಡಿಕೆ ಇರುತ್ತೆ. ಕೆಲವೊಂದು ಕೈಗಾರಿಕಾ ವಸ್ತುಗಳಿಗೆ ಕೃಷಿಯಿಂದ ಹೆಚ್ಚು ಬೇಡಿಕೆ ಇರುತ್ತೆ. ಅದರಲ್ಲೂ ಆಫ್ಟರ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆದ ನಂತರದಲ್ಲಿ ಕೃಷಿಯಿಂದ ಕೈಗಾರಿಕಾ ವಸ್ತುಗಳಿಗೆ, ಕೈಗಾರಿಕೋತ್ಪನ್ನಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತಾ ಬಂತು. ಆಯಿತಾ? ಸೊ ಯಾವ ರೀತಿಯಲ್ಲಿ ಈಗ ಹಸಿರು ಕ್ರಾಂತಿಯ ನಂತರದಲ್ಲಿ ಬಿತ್ತನೆ ಬೀಜಗಳು, ಸುಧಾರಿತ ಬಿತ್ತನೆ ಬೀಜಗಳ ಬಳಕೆ ಹೆಚ್ಚಳ ಆಯಿತು, ರಸಗೊಬ್ಬರಗಳ ಬಳಕೆ ಹೆಚ್ಚಳ ಆಯಿತು, ಪೆಸ್ಟಿಸೈಡ್ಸ್ ಕ್ರಿಮಿನಾಶಕಗಳ ಬಳಕೆ ಹೆಚ್ಚಾಯಿತು, ಇರಿಗೇಷನ್ ಫೆಸಿಲಿಟಿ, ಸ್ಪ್ರಿಂಕಲ್, ಡ್ರಿಪ್ಪಿಂಗ್, ಸೊ ಈ ಎಲ್ಲ ಇರಿಗೇಷನ್ ಫೆಸಿಲಿಟೀಸ್ಗಳನ್ನೂ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಬಟ್ ಇದೆಲ್ಲ ಸಪ್ಲೈ ಮಾಡೋದು ಯಾರು? ಇಂಡಸ್ಟ್ರೀಸ್. ರಸಗೊಬ್ಬರ ಆಗಿರಲಿ, ಕ್ರಿಮಿನಾಶಕಗಳಾಗಿರಲಿ, ಬೇಕಿರ್ತಕ್ಕಂಥ ಮೆಷಿನರೀಸ್, ಟ್ರ್ಯಾಕ್ಟರ್ಸ್, ಈಗ ಕ್ರ್ಯಾಪ್ನ ಸಪ್ರೇಟ್ ಮಾಡ್ತಕ್ಕಂಥ ಮಿಷಿನ್ಸು, ಇವೆಲ್ಲವನ್ನು ನಮಗೆ ಸಪ್ಲೈ ಮಾಡಿಕೊಡ್ತಕ್ಕಂಥದ್ದು ಯಾರು? ಇಂಡಸ್ಟ್ರಿಯಲ್. ಸೊ ಮೆನಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ವಿಲ್ ಡಿಪೆಂಡ್ ಅಪಾನ್ ಅಗ್ರಿಕಲ್ಚರ್ ಡಿಮ್ಯಾಂಡ್. ಕೃಷಿಯಿಂದ ಬರ್ತಕ್ಕಂಥ ಬೇಡಿಕೆಯನ್ನು ಕೆಲವೊಂದು ಕೈಗಾರಿಕೋತ್ಪನ್ನಗಳು ಆಧರಿಸಿರುತ್ತೆ. ಕೃಷಿಯಿಂದ ಅವುಗಳಿಗೆ ಬೇಡಿಕೆಯೇ ಇಲ್ಲ ಅನ್ನೋದಾದರೆ ಆ ಕೈಗಾರಿಕೆಗಳ ಅಸ್ತಿತ್ವನೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಕೃಷಿಕರು ಯಾರೂ ರಸಗೊಬ್ಬರಗಳನ್ನ ಕೊಂಡ್ಕೊಳ್ಳೋದಿಲ್ಲ, ಏನು ದನ ಕರುಗಳ ಸಗಣಿ ಇದೆ ಅದನ್ನೇ ಉಪಯೋಗಿಸ್ತಾರೆ ಅನ್ನೋದಾದರೆ ಇವತ್ತಿರ್ತಕ್ಕಂಥ ಎಷ್ಟೋ ರಸಗೊಬ್ಬರ ಕೈಗಾರಿಕೆಗಳು ಮುಚ್ಚಿ ಹೋಗ್ತವೆ. ಕ್ರಿಮಿನಾಶಕಗಳು, ಎಗೇನ್ ರೈತ ತಾನೇ ತಯಾರು ಮಾಡಿರ್ತಕ್ಕಂಥ ಕ್ರಿಮಿನಾಶಕ, ನ್ಯಾಚುರಲ್ ಸಾವಯವ ಕ್ರಿಮಿನಾಶಕವನ್ನು ಬಳಕೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಪೆಸ್ಟಿಸೈಡ್ಸ್ ಇಂಡಸ್ಟ್ರೀಸ್ಗಳು ಕೂಡ ಕ್ಲೋಸ್ ಆಗ್ತವೆ. ಸೊ ಹಾಗಾಗಿ ಸಾಕಷ್ಟು ಕೈಗಾರಿಕೋತ್ಪನ್ನಗಳಿಗೆ ಕೃಷಿ ಅಂತಕ್ಕಂಥದ್ದು ಬೇಡಿಕೆಯನ್ನು ಒದಗಿಸ್ಕೊಡ್ತಾ ಇರುತ್ತೆ. ಕೃಷಿಯಿಂದ ಬೇಡಿಕೆ ಬಂದರೆ ಮಾತ್ರ ಮೆಷಿನ್ಸ್, ಈಗ ನೇಗಿಲನ್ನು ಉಪಯೋಗಿಸಿ, ದನಕರಗಳನ್ನು ಉಪಯೋಗಿಸಿ ಅವನೇನು ಉಳುಮೆ ಮಾಡ್ತಾ ಇದ್ದಾರೆ ರೈತ. ಸೊ ಈಗ ನಾವು ಮತ್ತದೇ ಕಲ್ಟಿವೇಷನ್ಗೆ ಹೋಗ್ತೀವಿ ಅನ್ನೋದಾದರೆ, ಈಗ ಟ್ರ್ಯಾಕ್ಟರ್ಸ್ಗಳಿಗೆ ಎಷ್ಟು ಡಿಮ್ಯಾಂಡ್ ಬರ್ತಾ ಇದೆ, ಆ ಡಿಮ್ಯಾಂಡ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಆ ಟ್ರ್ಯಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಇಂಡಸ್ಟ್ರಿಗಳು ಕ್ಲೋಸ್ ಆಗ್ತವೆ. ಅಂದರೆ ಕೆಲವೊಂದು ಕೈಗಾರಿಕೆಗಳ ಅಸ್ತಿತ್ವ ಬೇಸಿಕಲಿ ಕೃಷಿಯ ಒಂದು ಕೃಷಿನೇ ಅದಕ್ಕೆಲ್ಲ ಅಡಿಪಾಯ.
ಫರ್ಟಿಲೈಸರ್ಸ್ ನಾವು ಇನ್ನೆಲ್ಲಿ ಬಳಸ್ತೀವಿ, ಅಗ್ರಿಕಲ್ಚರಲ್ಲೇ ಬಳಸ್ಕೋಬೇಕು. ಪೆಸ್ಟಿಸೈಡ್ಸ್ ಕೂಡ ನಾವು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇವಕ್ಕೆ ಹೆಚ್ಚಾಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು. ಅಗ್ರಿಕಲ್ಚರಲ್ಲಿ ಇದನ್ನು ನಾವು ಬಳಕೆನೇ ಮಾಡಲ್ಲ ಅಂತ ಹೇಳಿಬಿಟ್ಟು ಅವ್ರು ಡಿಮ್ಯಾಂಡ್ ಮಾಡ್ದಲೇ ಹೋದರೆ ಬಹುಶಃ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕೈಗಾರಿಕೆಗಳಿಗೆ ನಾವು ಹೇಳ್ತಾ ಇದ್ವಿ, ಆ ಕೈಗಾರಿಕೆಗಳ ಅಸ್ತಿತ್ವ ಇರೋದಿಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ಇವು ಜಸ್ಟ್ ಪ್ರೊಡಕ್ಷನ್ ಓರಿಯೆಂಟೆಡ್ ಗೂಡ್ಸ್ಗಳು ಆದವು ಕೃಷಿಕರಿಂದ. ಈಗ ರೈತನಿಗೆ ಪೆಸ್ಟಿಸೈಡ್ಸ್ ಬೇಕು, ಫರ್ಟಿಲೈಸರ್ಸ್ ಬೇಕು, ಕೆಲವೊಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮೆಷಿನರೀಸ್ಗಳು ಬೇಕು. ಅಂದರೆ ಕೆಲವೊಂದು ಪ್ರೊಡಕ್ಷನ್ ಓರಿಯೆಂಟ್ ಗೂಡ್ಸ್ಗಳಿಗೆ ಅಗ್ರಿಕಲ್ಚರಿಂದ ಡಿಮ್ಯಾಂಡ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಫಾರ್ಮರ್ಸ್ ಡಿಮ್ಯಾಂಡ್ ವೆರೈಟೀಸ್ ಆಫ್ ಕನ್ಸ್ಯೂಮರ್ ಗೂಡ್ಸ್. ರೈತ ಈ ತನ್ನ ಉತ್ಪಾದನೆಗೆ, ತನ್ನ ಕೃಷಿಗೆ ಸಂಬಂಧಪಟ್ಟಂತೆ ಇವೆಷ್ಟಕ್ಕೂ ಡಿಮ್ಯಾಂಡ್ ಮಾಡ್ತಾರೆ. ಅದ್ರ ಜೊತೆಗೆ ತಮ್ಮ ದಿನನಿತ್ಯದ ಬಳಕೆಗೆ ಹಲವಾರು ಅನುಭೋಗಿ ಸರಕುಗಳನ್ನು ಕೂಡ ಅವರು ಬೇಡಿಕೆ ಮಾಡ್ತಾ ಹೋಗ್ತಾರೆ. ಈಗ ಅವ್ರು ದಿನನಿತ್ಯ ಉಪಯೋಗಿಸ್ಕೊಳ್ಳೋದಕ್ಕೆ ಬೇಕೇ ಬೇಕು. ಈಗ ಅವರು ವೆಹಿಕಲ್ಗಳಿಗೆ ಡಿಮ್ಯಾಂಡ್ ಮಾಡ್ತಾರೆ. ಈಗ ಬೇರೆ ಕಡೆ ಹೋಗಬೇಕು ಅವರು, ಸೊ ಬೈಕ್ಸ್ಗಳನ್ನ ಡಿಮ್ಯಾಂಡ್ ಮಾಡ್ತಾರೆ. ಮನೆಯಲ್ಲಿ ಬಳಸ್ತಕ್ಕಂತಹ ದಿನನಿತ್ಯದ ಸಾಮಗ್ರಿಗಳು, ಅವ್ರು ದಿನ ಬೆಳಗ್ಗೆಯಿಂದ ಹಿಡ್ದು ನೈಟ್ ಮಲ್ಗೋವರೆಗೂ ಕೂಡ ಏನೇನೆಲ್ಲ ಥಿಂಗ್ಸ್ಗಳು ಉಪಯೋಗಿಸ್ತಾರೋ ಆಲ್ಮೋಸ್ಟ್ ಆಲ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಅಗ್ರಿಕಲ್ಚರ್ is the main source of raw material and demand for many industrial products and also consumer products. ಕೆಲವು ಕಚ್ಚಾ ಸಾಮಗ್ರಿಗಳ ಮೂಲ ಕೈಗಾರಿಕೆಗಳು, ಕೆಲವೊಂದು ಕೈಗಾರಿಕೆಗಳ ಅಸ್ತಿತ್ವ ಇದೆ ಅಂತ ಹೇಳಿದರೆ ಅದಕ್ಕೆ ಕೃಷಿಯಿಂದ ಬರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳು ಬೇಕೇ ಬೇಕು. ಕಬ್ಬಿಲ್ಲ ಅಂತ ಹೇಳಿದರೆ ನಮಗೆ ಶುಗರ್ ಇಂಡಸ್ಟ್ರಿ ಇಟ್ಸ್ ನಾಟ್ ಪಾಸಿಬಲ್. ಬಟ್ ಅದೊಂದು ರಾ ಮೆಟೀರಿಯಲ್, ನಮಗೆ ಕಚ್ಚಾ ಸಾಮಗ್ರಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಆಲ್ಟರ್ನೇಟಿವ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಏನಾದರೂ ರಾ ಮೆಟೀರಿಯಲ್ನ ಇನ್ನೋವೇಷನ್ ಮಾಡ್ಕೊಳ್ಳೋದಕ್ಕೆ ಪಾಸಿಬಿಲಿಟೀಸ್ ಇದ್ದರೆ. ಬಟ್ ಇಲ್ಲಿ ನಾವು ಜಸ್ಟ್ ಬಿಕಾಸ್ ಆಫ್ ಒಂದು ರಾ ಮೆಟೀರಿಯಲಾಗಿ ಕನ್ಸಿಡರ್ ಮಾಡ್ತೀವಿ. ಬಟ್ ಕೆಲವೊಂದು ಇಂಡಸ್ಟ್ರೀಸ್ಗಳಿಗೆ ಕೃಷಿಯಿಂದ ಬೇಡಿಕೆ ಬರಲಿಲ್ಲ ಅಂತ ಹೇಳಿದರೆ ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಆ ಇಂಡಸ್ಟ್ರಿಗಳ ಅಸ್ತಿತ್ವನೇ ಇರೋದಿಲ್ಲ. ಸೊ ಹಾಗಾಗಿ ಕೈಗಾರಿಕೋತ್ಪನ್ನಗಳಿಗೆ ಬೇಡಿಕೆ ಮಾಡುತ್ತೆ, ಜೊತೆಗೆ ತಮ್ಮ ದಿನನಿತ್ಯದ ಬಳಕೆಗಳಿಗೆ ಅನುಭೋಗಿ ಉತ್ಪನ್ನಗಳಿಗೂ ಕೂಡ ಬೇಡಿಕೆಯನ್ನು ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಕೃಷಿ ಅಂತಕ್ಕಂಥದ್ದು ಕೇವಲ ತನ್ನ ಒಂದು ವಲಯದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ಕೈಗಾರಿಕಾ ಅಭಿವೃದ್ಧಿಗೂ ಕೂಡ ದಾರಿ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಅಬೌಟ್ 65 to 70% ಆಫ್ ದ ಪಾಪ್ಯುಲೇಷನ್ ಇಸ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್ ಫಾರ್ ದೇರ್ ಲೈವ್ಲಿಹುಡ್. ಬಟ್ ಇದು ಹೇಗೆ ಅಂತ ಹೇಳಿದರೆ, ಬಿಗಿನಿಂಗಲ್ಲಿ 1950-55 ಟೈಮಲ್ಲಿ ನಾವು ಅಷ್ಟು ಪ್ಲ್ಯಾನಿಂಗ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಪಾಲಿಸೀಸ್ಗಳು ಆಗಿರಲಿಲ್ಲ. ಆ ಟೈಮಲ್ಲಿ ಇದ್ದಂತಹ ಡಿಪೆಂಡೆನ್ಸಿ ರೇಟ್. ಬಟ್ ಇವತ್ತು ಕೃಷಿ ಕಾರ್ಮಿಕರನ್ನು ಸೇರಿದಂತೆ ರೈತರು, ಉತ್ಪಾದಕರನ್ನು ಸೇರಿದಂತೆ ಒಟ್ಟಾರೆಯಾಗಿ ಕೃಷಿ ಅವಲಂಬನೆಯ ಪ್ರಮಾಣ ಬಂದುಬಿಟ್ಟು 52% ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಸ್ಟ್ಯಾಟಿಸ್ಟಿಕ್ಸ್ ಬಂದುಬಿಟ್ಟು ನಮಗೆ ಬೇಸಿಕಲಿ ನಮಗೆ ಪ್ಲ್ಯಾನಿಂಗ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ, ನೂತನ ಆರ್ಥಿಕ ನೀತಿ, ಗ್ರೀನ್ ರೆವಲ್ಯೂಷನ್ ಬರೋದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದು. ಸೊ ಇದು ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ. ಅಲೈಡ್ ಆ್ಯಕ್ಟಿವಿಟೀಸ್ ಮೈನ್ಲಿ ಕನ್ಸಿಡರಿಂಗ್ ಫಾಲೋಯಿಂಗ್ ಆ್ಯಸ್ ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಡೈರಿ, ಫಿಶರಿ, ಮಿಸಲೇನಿಯಸ್ ಆ್ಯಕ್ಟಿವಿಟೀಸ್. ನಮಗೆ ತೋಟಗಾರಿಕೆ ಇದೆ, ಹಾಗೆ ಪಶುಸಂಗೋಪನೆ, ಡೈರಿ ಆ್ಯಂಡ್ ಮೀನುಗಾರಿಕೆ, ಈ ಥರ ಕೃಷಿಯನ್ನು ಆಧರಿಸಿರ್ತಕ್ಕಂಥವು ಯಾವ್ಯಾವೆಲ್ಲ ಇನ್ನೂ ಸಾಕಷ್ಟು ಹೇಳಿದೆ ನಾನು ನಿಮಗೆ. ಗಣಿಗಾರಿಕೆ ಇರ್ಬೋದು, ಅರಣ್ಯಗಾರಿಕೆ ಇರ್ಬೋದು, ಇವೆಲ್ಲವೂ ಕೂಡ ಕೃಷಿ ಆಧಾರಿತ ಚಟುವಟಿಕೆಗಳು ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸೊ yes, of course, primary sectors contribute more than 20% of the GDP of India. Its employment share is more than 52%. It is most laboring sector of the Indian economy. It covers agriculture, dairy, fishery, forestry, which will contribute to the Indian economy.
ಸೊ ನಮಗೆ ತುಂಬ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ಅದರಲ್ಲಿ ಬೇಸಿಕಲಿ ನಾವು ಕನ್ಸಿಡರ್ ಮಾಡೋದಾದರೆ ಅಗ್ರಿಕಲ್ಚರ್ಡ್ ಅಲೈಡ್ ಆ್ಯಕ್ಟಿವಿಟೀಸ್ನ ನಾವು ಫರ್ದರ್ಲಿ ನಾವು ಡಿವೈಡ್ ಮಾಡೋದಾದರೆ several segments, namely horticulture and its allied sectors, including fruits, vegetables, flowers, plantation, crops, spices, aromatic and medical plants. ಸೊ ಇಲ್ಲಿ ಏನಂತ ಹೇಳಿದರೆ ತೋಟಗಾರಿಕೆ ಬೆಳೆಗಳು, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ತುಂಬ ಇದೆ. ಅದರಲ್ಲಿ ನಾವು ಒಂದು ಡಿವಿಷನ್ ಮಾಡ್ಕೊಳ್ಳೋದಾದರೆ ತೋಟಗಾರಿಕಾ ಬೆಳೆಗಳು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ನಾವು ಹಣ್ಣು, ವೆರೈಟೀಸ್ ಆಫ್ ಫ್ರೂಟ್ಸ್, ಬಾಳೆಹಣ್ಣಿನ ತೋಟ ಇರ್ಬೋದು, ಮಾವಿನ ಹಣ್ಣಿನ ತೋಟ ಇರ್ಬೋದು, ಫ್ರೂಟ್ಸ್ಗಳು, ಒಟ್ಟಿನಲ್ಲಿ ಹಣ್ಣಿನ ತೋಟ, ದ್ರಾಕ್ಷಿ, ನಾವು ಯೂಸ್ ಮಾಡ್ತಕ್ಕಂಥಷ್ಟು ಫ್ರೂಟ್ಸಿನ ಒಂದು ತೋಟಗಾರಿಕೆ. ವೆಜಿಟೇಬಲ್ಸ್, ತರಕಾರಿ ಬೆಳೀತಕ್ಕಂಥದ್ದು, ಫ್ಲವರ್ಸ್, ಸೊ ಪ್ಲಾಂಟೇಶನ್, ಕ್ರಾಪ್ಸ್, ಸ್ಪೈಸೀಸ್, ಸಾಂಬಾರು ಪದಾರ್ಥಗಳು, ಆರೋಮ್ಯಾಟಿಕ್ ಆ್ಯಂಡ್ ಮೆಡಿಕಲ್ ಪ್ಲಾಂಟ್ಸ್, ಕೆಲವೊಂದು ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ಸಸ್ಯಗಳು. ಸೊ ತೋಟಗಾರಿಕಾ ಬೆಳೆಗಳಲ್ಲಿ ಇಷ್ಟು ಕೂಡ ಕವರ್ ಆಗಿರುತ್ತೆ. ಫಿಶರೀಸ್ ಸೆಕ್ಟರ್ಸ್ ಮೇನ್ಲಿ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಲೈವ್ ಸ್ಟಾಕ್, ಸೆರಿಕಲ್ಚರ್. ಸೊ ಸೆರಿಕಲ್ಚರ್ ಇಸ್ ಆ್ಯನ್ ಆಗ್ರೋ-ಬೇಸ್ಡ್ ಕಾಟೇಜ್ ಇಂಡಸ್ಟ್ರಿ. ನಮಗೆ ಸೆರಿಕಲ್ಚರ್ ಏನಿದೆ, ಅಫ್ಕೋರ್ಸ್ ಇದು ಕೃಷಿ ಆಧಾರಿತ ಕೈಗಾರಿಕೆ, ಗೃಹ ಕೈಗಾರಿಕೆ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ ಇನ್ ದ ವರ್ಲ್ಡಲ್ಲೇ ನಾವು ಕಂಪೇರ್ ಮಾಡೋದಾದರೆ ಎರಡನೇ ಅತಿ ದೊಡ್ಡ ಉತ್ಪಾದನಾ ರಾಷ್ಟ್ರ ಯಾವುದರಲ್ಲಿ ಅಂದರೆ ಫ್ರೂಟ್ಸ್, ಹಣ್ಣುಗಳನ್ನು ಬೆಳೆಯೋದ್ರಲ್ಲಿ ಮತ್ತು ತರಕಾರಿಗಳನ್ನ ಬೆಳೆಯೋದ್ರಲ್ಲಿ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇಂಡಿಯಾ ಈಸ್ ರ್ಯಾಂಕ್ಡ್ ಹ್ಯಾಸ್ ದ ಸೆಕೆಂಡ್ ಮೇಜರ್ ರಾ ಸಿಲ್ಕ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್, ಲೀಡಿಂಗ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ಸ್ ಫಾರ್ ಸ್ಪೈಸಸ್ ಆ್ಯಂಡ್ ಪ್ಲಾಂಟೇಶನ್ ಕ್ರಾಪ್ಸ್ ಲೈಕ್ ಟೀ, ಕಾಫಿ ಎಕ್ಸೆಟ್ರಾ. ಸೊ ಇಂಡಿಯಾ ನಮಗೆ ಸಿಲ್ಕ್ ಅಂದರೆ ನಮ್ಮ ರಾಷ್ಟ್ರದ ಸಿಲ್ಕ್ ತುಂಬಾ ಫೇಮಸ್. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು, ಸೊ ಇಲ್ಲಿಂದ ಬರ್ತಕ್ಕಂಥ ಸಿಲ್ಕ್ಗೆ ವರ್ಲ್ಡ್ ವೈಡ್ ಡಿಮ್ಯಾಂಡ್ ಜಾಸ್ತಿ ಇದೆ. ಹಾಗಾಗಿ ಸೆಕೆಂಡ್ ಮೇಜರ್ ರಾ ಸಿಲ್ಕ್ ಪ್ರೊಡ್ಯೂಸರ್, ಎರಡನೇ ಅತಿ ದೊಡ್ಡ ಕಚ್ಚಾ ರೇಷ್ಮೆಯನ್ನು ಬೆಳೀತಕ್ಕಂತಹ ಕಚ್ಚಾ ರೇಷ್ಮೆಯನ್ನು ಬೆಳೀತಕ್ಕಂಥ ಎರಡನೇ ರಾಷ್ಟ್ರ ಅಂತ ಹೇಳಿಬಿಟ್ಟು ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗೆಯೇ ನಮಗೆ ಗೊತ್ತಿರೋ ಹಾಗೆ ಎಕ್ಸ್ಪೋರ್ಟ್ಸಲ್ಲಿ ನಮ್ಮ ಮೇಯ್ನ್ ಇರ್ತಕ್ಕಂತಹ ಗೂಡ್ ಅಂತ ಅಂದರೆ ಅದು ಸ್ಪೈಸಸ್, ಹಾಗೆ ಮೆಡಿಕಲ್ ಪ್ಲಾಂಟೇಶನ್ಸ್, ಅದ್ರ ಜೊತೆಗೆ ಟೀ, ಕಾಫಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿರ್ತಕ್ಕಂಥ ವಸ್ತುಗಳು. ಸೊ ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ಸ್ ಲೀಡಿಂಗಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಇದು ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್. ದೆನ್ ಫಿಶರೀಸ್ ಸೆಕ್ಟರ್ಸ್ ಆಕ್ಯುಪೈಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಸೋಷಿಯೋ-ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ country. It is a big source of employment opportunities for the large number of people in the country, especially rural population. ಹಳ್ಳಿಗಾಡಿನ ಜನತೆಗೆ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡಿಸ್ತಿರ್ತಕ್ಕಂತಹ ವಲಯದಲ್ಲಿ ಮೀನುಗಾರಿಕಾ ವಲಯ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಮೀನುಗಾರಿಕಾ ಉದ್ಯಮ ಏನಿದೆ, ಮತ್ಸ್ಯ ಉದ್ಯಮ ಏನಿದೆ, ಬಹಳಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇಂಡಿಯಾ ಹ್ಯಾಸ್ ವ್ಯಾಸ್ಟ್ ರಿಸೋರ್ಸ್ ಆಫ್ ಲೈವ್ ಸ್ಟಾಕ್ ಆ್ಯಂಡ್ ಪೋಲ್ಟ್ರಿ ವಿಚ್ ಪ್ಲೇ ಎ ವಿಟಲ್ ರೋಲ್ ಇನ್ ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ರೂರಲ್ masses. The Indian dairy industry has acquired substantial growth momentum from 9th plan onwards. ಸೊ ಪಶುಸಂಗೋಪನೆಯಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರ ಅಂತಲೇ ಹೇಳ್ಬೋದು ನಮ್ಮ ರಾಷ್ಟ್ರ.
ಹಾಗೆಯೇ ಡೈರಿ ಇಂಡಸ್ಟ್ರಿ ಇವತ್ತು ಸಾಕಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತಾ ಇರ್ತಕ್ಕಂಥ ರಾಷ್ಟ್ರ. ನಾವು ನಿಯರ್ಲಿ ನಾವು ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ತುಮಕೂರು ಡಿಸ್ಟಿಕಲ್ಲಿ ಇರ್ತಕ್ಕಂತಹ ಮಲ್ಲಸಂದ್ರದಲ್ಲಿ ಇರ್ತಕ್ಕಂತಹ ನಂದಿನಿ ಹಾಲಿನ ಡೈರಿ. ಸೊ ನಾವು ಒಂದಲ್ಲಿ ವಿಸಿಟ್ ಹಾಕಿದ್ರೆ ಸೊ ನಮಗೆ ಎಷ್ಟರ ಮಟ್ಟಿಗಿನ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ನಾವು ಬಿಗಿನಿಂಗಲ್ಲಿ 10 years ಬ್ಯಾಕ್ ನೋಡಿದಂತಹ ಮಲ್ಲಸಂದ್ರ ಡೈರಿ ಇಂಡಸ್ಟ್ರಿಗೂ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಲಾಟ್ ಆಫ್ ಡೆವಲಪ್ಮೆಂಟ್, ಲಾಟ್ ಆಫ್ ಗ್ರೋತ್ನ ನಾವು ನೋಡ್ತೀವಿ. ಸೊ ಗ್ರೋತ್ ಲೆವೆಲ್ ಅಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದೆ ಇವತ್ತಿನ ದಿನ. ಸೊ ದೀಸ್ ಆರ್ ಸಮ್ ಮೇಜರ್ ಫ್ಯಾಕ್ಟರ್ಸ್ ಇನ್ ಅಗ್ರಿಕಲ್ಚರ್. ಕೃಷಿ ಆಧಾರಿತ ಚಟುವಟಿಕೆಗಳ ಬಗ್ಗೆ ಒಂದು ಸಣ್ಣ ಪರಿಚಯ. ಕೃಷಿ ಆಧಾರಿತ ಚಟುವಟಿಕೆಗಳು ಯಾವಿದ್ದಾವೆ, ವರ್ಲ್ಡ್ ವೈಡ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಮ್ಮ ಇಂಡಿಯಾ, ಫ್ರೂಟ್ಸನ್ನು ಬೆಳೆಯೋದ್ರಲ್ಲಿರ್ಬೋದು, ವೆಜಿಟೇಬಲ್ನ ಬೆಳೆಯೋದ್ರಲ್ಲಿರ್ಬೋದು, ಸ್ಪೈಸಿ ಐಟಮ್ಸ್, ಕಾಫಿ, ಟೀ ಪ್ರಾಡಕ್ಟ್ಸ್, ಆ್ಯಂಡ್ ಆಲ್ಸೋ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇರ್ಬೋದು, ಡೈರಿ ಪ್ರಾಡಕ್ಟ್ಸಲ್ಲಿರ್ಬೋದು. ಸೊ ಯಾವ ರೀತಿಯಲ್ಲಿ ಇವರು ಹೆಚ್ಚು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಕೃಷಿಯಿಂದ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಬೇಸಿಕಲಿ ತಿಳ್ಕೊಳ್ಬೋದು ಈ ಸೆಷನಲ್ಲಿ. ಸೊ ಅಗೇನ್ ರೆಫರೆನ್ಸ್ಗೆ ಹೋಗೋದಾದರೆ ಡೆವಲಪ್ಮೆಂಟ್ ಎಕನಾಮಿಕ್ಸ್, HRK, ದ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್, ಜಿಂಗಲ್, ಇವೆರಡು ಬುಕ್ ರೆಫರ್ ಮಾಡ್ಬೋದು. ಇನ್ನು ಫರ್ದರ್ ರೆಫರೆನ್ಸಿಗೆ ನೀವು ಹೋಗೋದಾದರೆ ವೆಬ್ಸೈಟ್ ಎಕನಾಮಿಕ್ಸ್ ಡಿಸ್ಕಷನ್ ಅಲ್ಲಿ ಟ್ರೈ ಮಾಡ್ಬೋದು. ಸೊ in next section we will discuss another concept. ಇದಕ್ಕೆ ಸಂಬಂಧಪಟ್ಟಂತೆ ವಲಯವಾರು ನೋಟ, ವಲಯವಾರು ಕೊಡುಗೆ, ಅಭಿವೃದ್ಧಿಯ ವಲಯವಾರು ಕೊಡುಗೆಗೆ ಸಂಬಂಧಪಟ್ಟಂತೆ ಅನದರ್ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.